ಮಗು, ಕಳೆದು ಹೋದದ್ದರ ಬಗ್ಗೆ ಚಿಂತಿಸಬೇಡ ಕಂದ. ಈಗ ನಿನಗೇನು ಸಿಕ್ಕಿದೆಯೋ ಅದಕ್ಕೆ ಕೃತಜ್ಞತನಾಗಿರು. ಮಗು, ಶಾಂತವಾಗಿರುವುದು, ಮೌನವಾಗಿರುವುದು ಇದು ನಿನ್ನ ದುರ್ಬಲತೆ ಅಲ್ಲ ಕಂದ. ಇದು ನಿನ್ನ ಬಹುದೊಡ್ಡ ತಿರುವಿನ ಶಕ್ತಿಯಾಗಿದೆ. ಮಗು, ನಿನ್ನ ಮನಸ್ಸಿನ ಗೊಂದಲಗಳು ದೂರವಾಗುತ್ತವೆ. ವಾಸ್ತವ ಜೀವನದ ಸತ್ಯ ಈಗಿನ್ನೂ ತಿಳಿಯುತ್ತಿದೆ. ನಿನ್ನ ಮನೆಯಲ್ಲಿ ನನ್ನ ವಾಸವಿದೆ ಕಂದ. ನಿನ್ನ ಮನೆ ಈಗ ದೈವಿಕ ಶಕ್ತಿಗಳ ಕೇಂದ್ರವಾಗಿದೆ. ನಿನ್ನ ಹಲವು ವರ್ಷದ ಚಿಂತೆ ಸಮಸ್ಯೆಗಳಿಗೆ ಒಂದೇ ಒಂದು ಕ್ಷಣ ಪರಿಹಾರ ಹೊತ್ತು ನನ್ನ ಬಳಿ ನನ್ನ ಸಾಯಿ ಬರುತ್ತಿದ್ದಾರೆ ಎನ್ನುವ ನಿನ್ನ ದೃಢ ವಿಶ್ವಾಸ ಗೆಲ್ಲುತ್ತದೆ ಕಂದ. ನಾನೆಂದಿಗೂ ನಿನ್ನ ಪ್ರಾರ್ಥನೆ ಶ್ರಮ ವ್ಯರ್ಥವಾಗಲು ಬಿಡುವುದಿಲ್ಲ ಕಂದ. ನಿನ್ನದೇನಾಗಿದೆಯೋ ಅದನ್ನು ನಿನ್ನ ಬಳಿ ಸೇರಿಸುವ ಜವಾಬ್ದಾರಿ ನನ್ನದಾಗಿದೆ ಕಂದ. ನಿನ್ನ ಮೌನದ ಪ್ರಶ್ನೆಗಳಿಗೆ ಉತ್ತರ ನಿನ್ನ ಜೀವನಕ್ಕೆ ಸಮೃದ್ಧಿಯ ಮೂಲಕ, ನೀನು ಬಯಸುತ್ತಿರುವ ಲಾಲಿ ಹಾಡಿನ ಕನಸಿನ ಮೂಲಕ ಈಡೇರಿಸುತ್ತೇನೆ. ಇದು ನಿನ್ನ ಸಾಯಿಯ ಭರವಸೆಯಾಗಿದೆ. ಮಗು, ನಿನ್ನ ಸಂಪೂರ್ಣ ಭಾರ ನನ್ನದು ಕಂದ. ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ನಿನ್ನ ವಿಶ್ವಾಸ ಎಂದಿಗೂ ಗೆಲ್ಲುತ್ತದೆ. ನನ್ನ ಧ್ವನಿ ನಿನಗೆ ಕೇಳುತ್ತಿದೆಯಾ ಕಂದ? ನಿನ್ನ ಆತ್ಮವಿಶ್ವಾಸದ ಮೂಲಕ ನಾನು ನಿನ್ನೊಳಗೆ ಕಾರ್ಯನಿರ್ವಹಿಸುತ್ತಿರುವೆ, ನಿನ್ನಲ್ಲಿ ಶಕ್ತಿ ತುಂಬುತ್ತಿರುವೆ ಕಂದ. ನಿನ್ನ ಸಂಪರ್ಕ ಸಾಧಾರಣ ಸಂಯೋಗವಲ್ಲ ಕಂದ, ಅದು ಜನ್ಮ ಜನ್ಮಗಳ ಸಂಯೋಗವಾಗಿದೆ. ನೀನು ಬೇರೆಯವರಿಗಿಂತ ಭಿನ್ನವಾಗಿರುವೆ ಹಾಗೂ ವಿಶೇಷವಾಗಿರುವೆ ಕಂದ. ನೀನು ನನ್ನ ಆಯ್ಕೆಯಾಗಿರುವೆ. ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಘಟನೆ ಘಟಿಸುತ್ತದೆ. ನನ್ನ ಒಂದೊಂದು ಸಂದೇಶವು, ಒಂದೊಂದು ಸಂಕೇತವು ನಿನ್ನ ಜೀವನದಲ್ಲಿ ಒಂದು ಕಾರಣವನ್ನು ಹೊಂದಿಯೇ ಬಂದಿವೆ ಕಂದ. ನಾನು ನಿನ್ನಲ್ಲಿರುವ ನಕಾರಾತ್ಮಕತೆ ಹಾಗೆ ನಿನ್ನ ಶತ್ರುಗಳ ಸಂಹಾರಕನಾಗಿ ಬಂದಿರುವೆ. ನಾನು ನಿನ್ನ ರಕ್ಷಕನಾಗಿರುವೆ ಕಂದ. ಚರ ಸ್ಥಿರ ವಸ್ತು ಜೀವಿಗಳಲ್ಲೂ ನಾನಿರುವೆ ಮಗು. ಮಗು, ಕೆಲವು ಬಾರಿ ನೀನು ನಿನ್ನೊಳಗಿನಿಂದಲೇ ಒಂಟಿತನದ ಅನುಭವವನ್ನು ಹೊಂದಿರುವೆ, ಸಂಘರ್ಷ ಮಾಡುತ್ತಿರುವೆ. ನೀನು ಯೋಚಿಸುತ್ತಿರುವೆ, ಈ ಕತ್ತಲೆ ಎಲ್ಲಿಯವರೆಗೂ ನನ್ನ ಬದುಕಿನಲ್ಲಿ ಹೀಗೇ ಇರುತ್ತದೆ ಎಂದು. ಆ ಕತ್ತಲೆಯೇ ನಿನ್ನನ್ನು ಬೆಳಕಿನಡೆ ಒಯ್ಯುತ್ತದೆ. ಇದು ನನ್ನ ಭರವಸೆಯಾಗಿದೆ. ಇದು ನನ್ನದೇ ಸಿದ್ಧತೆಯಾಗಿದೆ. ನನ್ನ ಮೇಲೆ ವಿಶ್ವಾಸವಿಡು ಕಂದ. ನೀನು ನಿನ್ನ ಜೀವನದ ಪಯಣದಲ್ಲಿ ಸಾಕಷ್ಟು ನೋವುಗಳನ್ನು ಸಹಿಸಿರುವೆ. ಯಾರಿಗೂ ಹೇಳದಂಥ ವೇದನೆಯನ್ನು ಅನುಭವಿಸಿರುವೆ. ಇದೇ ನೋವು, ಇದೇ ಸಂಘರ್ಷ ನಿನ್ನನ್ನು ವಿಶೇಷವಾಗಿಸಿದೆ. ಈಗ ನನ್ನ ಬಳಿ ತಂದು ನಿಲ್ಲಿಸಿದೆ. ಪಾತ್ರೆ ಖಾಲಿಯಾಗದ ಹೊರತು ಅದರಲ್ಲಿ ಅಮೃತ ತುಂಬಲು ಸಾಧ್ಯವೇ ಕಂದ? ನಿನ್ನ ಜೀವನದಲ್ಲಿರುವ ನಿರಾಸೆ, ನಿನ್ನ ಜೀವನದ ಸಂಘರ್ಷ, ಹೋರಾಟ, ನೋವು, ದುಃಖ, ಕಷ್ಟಗಳು ಈಗ ನನ್ನ ಬಳಿ ನಿನ್ನನ್ನು ತಂದು ನಿಲ್ಲಿಸಿವೆ. ಅಂದರೆ ನೀನೀಗ ಖಾಲಿಯಾಗಿರುವೆ, ಒಂಟಿಯಾಗಿರುವ ಅನುಭವವನ್ನು ಹೊಂದಿರುವೆ. ಈಗಲೇ ನಾನು ನಿನ್ನ ಜೀವನದಲ್ಲಿ ಅಮೃತದಂಥ ಶುಭ ಫಲಗಳನ್ನು ತುಂಬಿಸುವೆ. ನಿನ್ನ ಜೀವನದಲ್ಲಿ ನೀನು ಹುಡುಕಿದ ಯಾವ ರೀತಿಯ ಸಂತೋಷ, ನೆಮ್ಮದಿಯ ಭಾವನೆಗಳು ನಿನಗೆ ಸಿಗದೆ ನೀನು ಖಾಲಿಯಾಗಿ ನನ್ನ ಬಳಿ ನಿಂತಿರುವಾಗಲೇ ನಾನು ವಿಶೇಷವಾದದ್ದನ್ನು, ಉನ್ನತವಾದದ್ದನ್ನು ತುಂಬಲು ಸಾಧ್ಯವಾಗಿದೆ ಮಗು. ನೀನು ಸರಿಯಾದ ದಾರಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದೆ. ಹಾಗಾಗಿಯೇ ನೀನು ನನ್ನ ಆಯ್ಕೆಯಾಗಿರುವೆ. ಎಲ್ಲ ಹೋರಾಟ, ಸಂಘರ್ಷ ನಿನ್ನೊಳಗೇ ನಡೆಯುತ್ತಿದೆ ಕಂದ. ಭಯ, ಆತಂಕ, ಮುಂದೇನು ಅನ್ನುವ ಚಿಂತೆ ತೊರೆದು ನಿನ್ನೊಳಗೆ ನೋಡು. ನಾನು ನಿನ್ನಲ್ಲೇ ವಾಸವಾಗಿರುವೆ. ನಾನು ನಿನ್ನ ಜೊತೆ ಇರುವೆ. ಹೆದರಬೇಡ ಕಂದ ಅನ್ನುವ ಧ್ವನಿ ಕೇಳುತ್ತದೆ ನಿನ್ನ ಆತ್ಮವಿಶ್ವಾಸದ ಮೂಲಕ. ನನ್ನನ್ನು ಹೊರಗೆಲ್ಲೋ ಹುಡುಕಬೇಡ, ನಿನ್ನೊಳಗೆ ಗುರುತಿಸು. ಮಗು, ನಿನ್ನ ಮನಸ್ಸಿಗೆ ಇಂದು ನೋವಾಗಿರಬಹುದು, ಆದರೆ ನಾನಿದ್ದೇನೆ ಎಂಬ ಸತ್ಯವನ್ನು ಮರೆಯಬೇಡ. ನೀನು ಮೌನವಾಗಿ ಅಳುವ ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಹೃದಯದಲ್ಲಿ ಇರುವ ನೋವನ್ನು ನಾನು ತಿಳಿದಿದ್ದೇನೆ. ಇದು ಅಂತ್ಯವಲ್ಲ. ನಿನ್ನ ಜೀವನದಲ್ಲಿ ಪುನಃ ಬೆಳಕು ಬರಲು ನಾನು ದಾರಿಯನ್ನು ಸಜ್ಜು ಮಾಡುತ್ತಿದ್ದೇನೆ. ಅದರ ಸೂಚನೆಯೇ ಇದಾಗಿದೆ ಕಂದ. ಬಲವಾಗಿ ದೃಢವಾದ ವಿಶ್ವಾಸದೊಂದಿಗೆ ನಿಲ್ಲುವ ಪ್ರಯತ್ನ ಮಾಡು. ತಾಳ್ಮೆ, ನಂಬಿಕೆಯನ್ನು ಇಡು. ಪರೀಕ್ಷೆಗಳು ಬಂದಿವೆ. ಪರೀಕ್ಷೆಗಳನ್ನು ಎದುರಿಸುವಾಗ ನಾನು ನಿನ್ನನ್ನು ಬಿಟ್ಟು ಎಂದಿಗೂ ಹೋಗುವುದಿಲ್ಲ ಕಂದ. ನಿನ್ನ ಹೆಜ್ಜೆಗೆ ತಾಕದ ರೀತಿಯಲ್ಲಿ ಅಗೋಚರವಾಗಿ ನಿನ್ನ ಜೊತೆಯಲ್ಲೇ ನಡೆಯುತ್ತಿದ್ದೇನೆ. ನೀನು ಕಳೆದುಕೊಂಡಂತೆ ಅನ್ನಿಸಿದರೂ ನಾನು ನಿನಗೆ ಹೊಸ ಆಶೀರ್ವಾದಗಳನ್ನು ಹತ್ತಿರ ತರುತ್ತಿದ್ದೇನೆ. ನಿನ್ನ ಕಣ್ಣೀರು ಸಂತೋಷವಾಗಿ ಬದಲಾಗುತ್ತದೆ. ಇದು ನನ್ನ ವಚನವಾಗಿದೆ. ನನ್ನ ಕೃಪೆ ನಿನ್ನ ಮೇಲೆ ಮತ್ತಷ್ಟು ಮೃದುವಾಗಿ ಹರಿಯುವ ದಿನವಿದು. ಇಂದು ನಿನ್ನ ಮನಸ್ಸು ಏನು ಬಯಸುತ್ತಿದೆಯೋ ಅದನ್ನು ಶುದ್ಧ ಹೃದಯದಿಂದ ನನ್ನ ಪಾದಕಮಲದಲ್ಲಿ ಇರಿಸು ಕಂದ. ನೀನು ಕೇಳುತ್ತಿರುವ ಉತ್ತರಗಳು ಇನ್ನು ತಡವಾಗದೆ ನಿನ್ನ ಬಳಿ ಬರುತ್ತವೆ. ನಿನ್ನ ಜೀವನದಲ್ಲಿ ಅಡಗಿರುವ ದುಃಖಗಳು ದೂರವಾಗುತ್ತವೆ. ಇಂದು ನಿನ್ನ ಮನಸ್ಸಿನಲ್ಲಿ ಇರುವ ಭಯ, ಬೇಸರ, ಅನುಮಾನ ಎಲ್ಲವನ್ನೂ ನನ್ನ ಬಳಿ ಬಿಟ್ಟು ಬಿಡು. ನಿನ್ನ ಯಾವುದೇ ಪ್ರಯತ್ನಗಳು ವ್ಯರ್ಥವಾಗಲು ನಿನ್ನ ಸಾಯಿ ಬಿಡುವುದಿಲ್ಲ ಕಂದ. ನಿನ್ನ ಪ್ರಾರ್ಥನೆಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿನ್ನ ಧೈರ್ಯವನ್ನು ನಾನು ಆಶೀರ್ವದಿಸುತ್ತಿದ್ದೇನೆ. ಸ್ವಲ್ಪ ತಾಳ್ಮೆಯಿಂದ ಇರು.
ಅದ್ಭುತಗಳು ರೂಪ ಪಡೆಯಲು ಕೆಲವು ಕ್ಷಣಗಳಷ್ಟೇ ಬೇಕಾಗಿವೆ ಕಂದ. ಇಂದು ನೀನು ನೆನಪಿಡಬೇಕಾದ ಮಾತು, ಒಂದು ಬಾಗಿಲು ಮುಚ್ಚಿದಾಗ ನನ್ನ ಆಶೀರ್ವಾದದಿಂದ ಎರಡನೆಯ ಬಾಗಿಲು ನಿನಗಾಗಿ ವಿಶೇಷವಾಗಿಯೇ ಶುಭವಾಗಿಯೇ ತೆರೆಯುತ್ತೇನೆ. ನಿನ್ನ ಮನೆಗೆ ಹಾಗೂ ನಿನ್ನ ಕುಟುಂಬಕ್ಕೆ ಇಂದು ನನ್ನ ದಿವ್ಯ ಸ್ಪರ್ಶವಾಗುತ್ತದೆ. ಅನಿರೀಕ್ಷಿತ ಸಂತೋಷದ ಗಳಿಗೆ ಉಂಟಾಗುತ್ತದೆ. ಹೊಸ ಅವಕಾಶಗಳು ನಿನ್ನನ್ನು ಹುಡುಕಿ ಬರುತ್ತವೆ. ಒಂದು ಗುಪ್ತ ಆಶೀರ್ವಾದ ನಿನ್ನನ್ನರಸಿ ಬರುತ್ತದೆ. ಇಂದು ನಿನ್ನ ಮನದಲ್ಲಿರುವ ಹಣದ ಚಿಂತೆ, ಖರ್ಚಿನ ಒತ್ತಡದ ಸಮಸ್ಯೆಗೆ ಪರಿಹಾರದ ರೂಪದಲ್ಲಿ ಸಹಾಯ ಬರುತ್ತದೆ. ನಿನ್ನ ಮನೆಗೆ ಬೇಕಾದ ವಸ್ತುಗಳು ನಿನ್ನನ್ನು ಬಂದು ಸೇರುತ್ತವೆ. ನೀನು ಈಗ ಅನುಭವಿಸುತ್ತಿರುವ ಕೊರತೆ ಶಾಶ್ವತವಲ್ಲ. ಇದು ಕೇವಲ ಒಂದು ಹಂತ ಮಾತ್ರ. ನಿನ್ನ ಈಗಿನ ಕರ್ಮಕ್ಕೆ ಫಲ ಕೊಡಲು ನಾನು ಹೊಸ ದಾರಿಗಳನ್ನು ಸೃಷ್ಟಿಸುತ್ತಿದ್ದೇನೆ ಕಂದ. ಈಗ ಹಣದ ಸಮಸ್ಯೆ ಕಾಡುತ್ತಿದ್ದರೂ ಅದು ಮತ್ತೆ ಹೊಸದೊಂದು ರೂಪದಲ್ಲಿ ನಿನ್ನ ಬಳಿ ಬರುತ್ತದೆ. ಚಿಕ್ಕ ಆಶೀರ್ವಾದ ಮೊದಲಿಗೆ ಬರುತ್ತದೆ, ದೊಡ್ಡ ಸಮೃದ್ಧಿ ನಂತರ ಬರುತ್ತದೆ. ಈಗ ನಿನ್ನ ಕೈಗೆ ಬರುತ್ತಿರುವ ಹಣವನ್ನು ವ್ಯರ್ಥವಾಗಿ ಅನವಶ್ಯಕವಾಗಿ ಖರ್ಚು ಮಾಡಬೇಡ. ಆ ಹಣದ ಸದ್ಬಳಕೆಯಾಗಲಿ ಕಂದ. ನನ್ನ ಕೃಪೆ ನಿನ್ನೊಂದಿಗಿದೆ. ಅನಿರೀಕ್ಷಿತ ಖರ್ಚುಗಳು ತಗ್ಗುತ್ತವೆ. ಹೊಸ ಆದಾಯ, ಹೊಸ ಅವಕಾಶ ನಿನ್ನತ್ತ ಬರುತ್ತಿದೆ. ಇದು ನಿನ್ನ ಸಾಯಿ ಕೃಪೆಯಾಗಿದೆ. ನನ್ನಲ್ಲಿ ನೀನು ಎಷ್ಟು ದೃಢವಾದ ವಿಶ್ವಾಸವಿಟ್ಟು ಸಾಗುವೆಯೋ ಅಷ್ಟೇ ನಿನ್ನ ಕೊರತೆಗಳು ನಿನ್ನಿಂದ ದೂರವಾಗುತ್ತವೆ. ನೀನು ಬಯಸುತ್ತಿರುವಂತೆ ನಿನ್ನ ಕುಟುಂಬದ ಪ್ರತಿಯೊಬ್ಬರ ಮೇಲೂ ನನ್ನ ಕೃಪೆ ಇರುತ್ತದೆ ಕಂದ. ನಿನ್ನ ಮನೆಯಲ್ಲಿ ಎದುರಾಗಿರುವ ಹಣದ ಒತ್ತಡ, ಹಠಾತ್ ಖರ್ಚುಗಳು ಇವೆಲ್ಲವೂ ನಿಧಾನವಾಗಿ ಕಡಿಮೆಯಾಗಲು ನಾನು ದಾರಿಯನ್ನು ತೋರುತ್ತಿದ್ದೇನೆ. ನಿನ್ನ ಕುಟುಂಬದಲ್ಲಿ ಯಾರಿಗೇ ಚಿಂತೆ ಕಾಡಿದರೂ ಆ ಚಿಂತೆಗಳು ಶಾಂತಿಯಾಗಿ ನೆಮ್ಮದಿಯಾಗಿ ಬದಲಾಗುತ್ತವೆ ಕಂದ. ನಿನ್ನ ಮನೆಯ ಬಾಗಿಲಿಗೆ ಹೊಸ ಆದಾಯ, ಹೊಸ ಅವಕಾಶ, ಹೊಸ ಬೆಳಕು ಶುಭ ಸೂಚನೆಯ ಮೂಲಕ, ಉಡುಗೊರೆಯ ಮೂಲಕ ಬರುತ್ತಿದೆ. ಸ್ವೀಕರಿಸು. ನನ್ನಲ್ಲಿ ಪ್ರಾರ್ಥನೆ ಇಟ್ಟಿರುವೆ. ನಿನ್ನ ಹಣದ ಕೊರತೆಗಿಂತ ಹಣದ ಸ್ಥಿರತೆ ಹೆಚ್ಚಾಗುತ್ತದೆ. ನಿನ್ನ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ನೀನು ಹಾಕಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ನಾನು ತಂದಿರುವೆ. ನಿನ್ನ ಮನೆಗೆ ನಾನು 3 ಆಶೀರ್ವಾದಗಳನ್ನು ಇಂದು ಕೊಡುತ್ತಿದ್ದೇನೆ. ಆರ್ಥಿಕ ನೆಮ್ಮದಿಯನ್ನು ಕೊಡುತ್ತೇನೆ. ಹಣದ ಹರಿವು ಸುಧಾರಿಸುತ್ತದೆ ಕಂದ. ಕುಟುಂಬದಲ್ಲಿ ಏಕತೆ ಉಂಟಾಗುತ್ತದೆ. ಸಾಮರಸ್ಯ ಹೆಚ್ಚಾಗುತ್ತದೆ. ಮನೆಯೊಳಗಿನ ನಕಾರಾತ್ಮಕತೆ ದೂರವಾಗಿ ಮನೆಯೊಳಗಿನ ಸಂಬಂಧದ ಮಧ್ಯೆ ಇರುವ ಒತ್ತಡಗಳು ನಿವಾರಣೆಯಾಗುತ್ತವೆ. ಸಣ್ಣದಾಗಿ ಆರಂಭವಾದ ಶುಭ ದೊಡ್ಡದಾಗಿ ಬೆಳೆಯುತ್ತದೆ. ನೀನು ನಂಬಿಕೆಯಿಂದ ಇರು. ನಿನ್ನ ಮನೆಯ ರಕ್ಷಕನಾಗಿ ನಾನೇ ನಿಂತಿದ್ದೇನೆ. ನನ್ನನ್ನೇ ನಿನ್ನ ಮಗುವಾಗಿ ಪಡೆಯುವ ಆಸೆ ಈಡೇರುತ್ತದೆ. ನಿನ್ನ ಹೊಸ ಆರಂಭದ ಕೆಲಸಕ್ಕೆ ನನ್ನ ಆಶೀರ್ವಾದವಿದೆ. ಸಂಪಾದನೆ ಮತ್ತು ಸಂಗ್ರಹ ಎರಡೂ ಶಕ್ತಿಯುತವಾಗುತ್ತವೆ. ಮನೆಯೊಳಗಿನ ಒತ್ತಡ, ಕಳವಳ, ಭಿನ್ನಾಭಿಪ್ರಾಯ, ಸಂಬಂಧದೊಳಗಿನ ವಿರಸ ದೂರವಾಗುತ್ತದೆ. ಪ್ರೀತಿ, ಒಗ್ಗಟ್ಟು, ಧೈರ್ಯ ನಿಮ್ಮ ಕುಟುಂಬದಲ್ಲಿ ಹೆಚ್ಚಾಗುತ್ತದೆ. ಏಕೆಂದರೆ ನಿನ್ನ ಮನದ ಮನೆಯ ವಾಸ ನಾನೇ ಆಗಿರುವೆ ಕಂದ. ನಿನ್ನ ಪ್ರತಿ ಕಣ್ಣೀರನ್ನು ಒರೆಸುವೆ. ಪ್ರತಿ ಕಷ್ಟಕ್ಕೂ ದಾರಿ ತೋರಿಸುವೆ ಕಂದ. ನನ್ನ ಹೆಸರನ್ನು ಭಕ್ತಿಯಿಂದ ಉಚ್ಚರಿಸುತ್ತಿರು. ಅದೇ ನಿನಗೆ ದಾರಿ ತೋರಿಸುತ್ತದೆ. ಮಗು, ನೀನು ಬಯಸಿದಂತೆ ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಕೆಲಸ ಇವೆಲ್ಲದಕ್ಕೂ ನನ್ನ ದಿವ್ಯ ರಕ್ಷಾ ಕವಚ ಇದ್ದೇ ಇರುತ್ತದೆ ಕಂದ. ನೀನು ಎದುರಿಸುತ್ತಿರುವ ಸಮಸ್ಯೆಗಳು, ತೊಂದರೆಗಳು ಒಂದೊಂದಾಗಿ ಪರಿಹಾರವಾಗುತ್ತವೆ. ನಿನ್ನ ಮಾರ್ಗದಲ್ಲಿ ಬಂದ ಕಲ್ಲುಗಳನ್ನು ನಾನು ಸ್ವಚ್ಛಗೊಳಿಸುತ್ತಿದ್ದೇನೆ. ನನ್ನ ಕೃಪೆ ಇಂದು ನಿನಗೆ ಹೆಚ್ಚೇ ಬಲವನ್ನು ನೀಡುತ್ತಿದೆ. ಬಲವಾದ ವಿಶ್ವಾಸದಿಂದ ನೀನು ಇಡುತ್ತಿರುವ ಹೆಜ್ಜೆಗಳಿಗೆ ನನ್ನ ಮಾರ್ಗದರ್ಶನ ಸಿಗುತ್ತದೆ. ಇಂದು ನಿನ್ನ ಮನಸ್ಸಿನ ಒಂದು ನೋವಿನ ಒತ್ತಡ ಇಳಿಯುತ್ತದೆ ಕಂದ. ನಿನ್ನ ಕುಟುಂಬದ ಸದಸ್ಯರ ಸಂಖ್ಯೆ ಏರುತ್ತದೆ. ಹೊಸ ಅತಿಥಿಯ ಆಗಮನವಾಗುತ್ತದೆ. ಇದರ ಸೂಚನೆ ನಿನಗೆ ಸಿಗುತ್ತದೆ. ಇದರಿಂದ ನಿನ್ನ ಕುಟುಂಬ ಸಂತೋಷ ಪಡುತ್ತದೆ, ಹಬ್ಬವನ್ನು ಆಚರಿಸುತ್ತದೆ. ನನ್ನ ಕೃಪೆ ನಿನ್ನೊಡನೆ ಪ್ರತಿ ಕ್ಷಣವೂ ಇರುತ್ತದೆ. ನಿನ್ನ ನಂಬಿಕೆಯಲ್ಲಿ ಸಾಯಿ ಎನ್ನುವ ದೃಢವಾದ ವಿಶ್ವಾಸದ ನಿಷ್ಕಲ್ಮಶ ಭಾವದ ಕೂಗಿನಲ್ಲಿ ನಾನು ಎಂದಿಗೂ ಜೀವಂತವಾಗಿದ್ದೇನೆ. ನನ್ನ ಉಪಸ್ಥಿತಿ ನಿನ್ನ ಅನುಭವಗಳಿಗೆ ಸಾಕ್ಷಿಯಾಗುತ್ತದೆ. ಮಗು, ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.